ಈಗ ನಿಮ್ಗೆ ಕೆಲವೊಂದು ಟ್ರಿಕ್ಸ್ ಗಳನ್ನ ಹೇಳ್ತೀನಿ. ಈ ವ್ಯಾಖ್ಯೆಗಳನ್ನ ಹೆಂಗ್ ನೆನ್ಪಿಟ್ಕೊಳ್ಳೋದು ನೀವು ಅಂತ ನೋಡಿ. ಗೇಟ್ಸ್ ಅವರು ಅನುಭವ ಮತ್ತು ತರಬೇತಿಯ ಪರಿಣಾಮವಾಗಿ ಉಂಟಾಗುವ ಶಾಶ್ವತ ಬದಲಾವಣೆ ಅಂತ ಹೇಳಿದ್ರು. ಗೇಟ್ಸ್ ತೆರೆಯಲು ತರಬೇತಿ ಮತ್ತು ಅನುಭವ ಬೇಕು. ಅಂದ್ರೆ ಗೇಟ್ ತೆಗಿಲಿಕ್ಕೆ ಒಂದ್ ಸಣ್ಣ ಮಗು ಇರ್ತದೆ, ಆ ಮಗುಗೆ ಗೇಟ್ ತೆಗಿಬೇಕು ಅಂದ್ರೆ ಹೆಂಗ್ ತೆಗಿಯೋದು ಅಂತ ಹೇಳಿ ಕೊಡ್ಬೇಕು. ಹಿಂಗ್ ನೆನ್ಪಿಟ್ಕೊಳ್ಳಿ. ಸ್ಕಿನ್ನರ್ ಕಲಿಕೆಯ ವರ್ತನೆಯಲ್ಲಿ ಪ್ರಗತಿಪರ ಹೊಂದಾಣಿಕೆಯ ಪ್ರಕ್ರಿಯೆಯಾಗಿದೆ. ಇವ್ರದ್ದು ಇನ್ನೊಂದು ವ್ಯಾಖ್ಯೆ ಅರ್ಥ ಆಯ್ತಾ. ಸ್ಕಿನ್ ಚರ್ಮ ಪರಿಸರಕ್ಕೆ ಹೊಂದಾಣಿಕೆ ಮಾಡಿಕೊಳ್ತದೆ. ಅರ್ಥ ಆಯ್ತಾ. ಇಲ್ಲಿ ನೋಡಿ, ಇದ್ರಲ್ಲಿ ನೋಡಿ, ಕಲಿಕೆಯ ವರ್ತನೆ ಆಗುವ ಶಾಶ್ವತ ಬದಲಾವಣೆ. ಅರ್ಥ ಆಯ್ತಾ. ಪ್ರಗತಿಪರ ಹೊಂದಾಣಿಕೆ ಅಂತಂದ್ರೆ ಅದೇ ಶಾಶ್ವತ ಬದಲಾವಣೆ ಅಂತಾನೆ ಅರ್ಥ. ಚರ್ಮ ಸ್ಕಿನ್ ಪರಿಸರಕ್ಕೆ ಹೊಂದಾಣಿಕೆ ಆಗೋದು. ಹಿಂಗ್ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ರೋ ಕಲಿಕೆಯು ಜ್ಞಾನ ಅಭ್ಯಾಸ ಮತ್ತು ಧೋರಣೆಗಳನ್ನು ಗಳಿಸಿಕೊಳ್ಳುವ ಪ್ರಕ್ರಿಯೆ. ಇದಕ್ಕೆ ಏನು ಟ್ರಿಕ್ಸ್ ಅಂತಂದ್ರೆ, ಕಾಗೆಗಳು ಕ್ರೌ ಒಟ್ಟಾಗಿ ಜ್ಞಾನ ಅಭ್ಯಾಸ ಧೋರಣೆಗಳಿವು. ಅಂದ್ರೆ ಕಾಗೆ ಕಾಕ ಅಂತ ಕೂಗಿದಾಗ ಎಲ್ಲ ಒಟ್ಟಾಗಿ ಬಂದು ಸೇರಿ ಬಿಡ್ತವೆ. ಅರ್ಥ ಆಯ್ತಾ. ಅಂದ್ರೆ ಅವಕ್ಕೆ ಅಭ್ಯಾಸ ಆಗಿ ಬಿಟ್ಟಿದೆ. ಅದು ಒಂದು ಏನಾರ ಆಹಾರ ಸಿಕ್ತು ಅಂತಂದ್ರೆ ಕಾಕ ಅಂದ ತಕ್ಷಣ ಎಲ್ಲ ಅದಕ್ಕೆ ಜ್ಞಾನ ಬಂದು ಬಿಟ್ಟಿದೆ, ಅಭ್ಯಾಸ ಆಗಿ ಬಿಟ್ಟಿದೆ ಎಲ್ಲರನ್ನು ಕರಿಬೇಕು ಅಂತ. ಅದ್ರ ಮನೋಧೋರಣೆ ನೋಡಿ ಹೆಂಗಿತ್ತು ಅಂತ. ನಾನು ಒಬ್ಬಂಗೆ ಮಾತ್ರ ಬೇಡ, ಎಲ್ಲರಿಗೂ ಸಿಗ್ಬೇಕು ಆಹಾರ ಅನ್ನೋದು. ಹಂಗ್ ನೆನ್ಪಿಟ್ಕೊಳ್ಳಿ, ಧೋರಣೆಯನ್ನು ಗಳಿಸುದು. ನೆಕ್ಸ್ಟ್ ವುಡ್ ವರ್ಕ್, ಇದೊಂದು ನೆನ್ಪಿಟ್ಕೊಳ್ಳಿ. ಯಾವುದೇ ಹೊಸ ಚಟುವಟಿಕೆಯು ವ್ಯಕ್ತಿಯನ್ನು ಅಭಿವೃದ್ಧಿಪಡಿಸಿ ಧನಾತ್ಮಕ ಬದಲಾವಣೆ ತಂದರೆ ಅದು ಕಲಿಕೆ. ಇದು ಒಂದು ಇಂಪಾರ್ಟೆಂಟ್. ಅಂದ್ರೆ ನೀವ್ ಯಾವುದೇ ಒಂದು ಚಟುವಟಿಕೆ ಕೊಡಿ ಮಕ್ಳಿಗೆ, ಆ ಚಟುವಟಿಕೆ ಏನಾದ್ರು ಮಗುವಿನಲ್ಲಿ ಉತ್ತಮ ಒಂದು ಹೊಸ ಸ್ಕಿಲ್ ನ ಡೆವಲಪ್ಮೆಂಟ್ ಮಾಡ್ತಾ ಧನಾತ್ಮಕ ಬದಲಾವಣೆ ತಂತ ಅದು ಕಲಿಕೆ. ಅರ್ಥ ಆಯ್ತಾ. ವುಡ್ ಮರ ಸಾದಾ ಹೊಸ ಚಟುವಟಿಕೆಯಿಂದ ಬೆಳ್ತ ಅಂದ್ರೆ ಮರದಿಂದ ಹೊಸ ಫರ್ನಿಚರ್, ವಿವಿಧ ರೀತಿಯ ಫರ್ನಿಚರ್ ಮಾಡ್ಬೋದು. ಹಿಂಗ್ ನೆನ್ಪಿಟ್ಕೊಳ್ಳಿ. ಅರ್ಥ ಆಯ್ತಾ. ನೆಕ್ಸ್ಟ್ ಗಿಲ್ಫರ್ಡ್ ವರ್ತನೆಯ ಪರಿಣಾಮವಾಗಿ ವರ್ತನೆಯಲ್ಲಾಗುವ ಯಾವುದೇ ಬದಲಾವಣೆಯೇ ಕಲಿಕೆ. ಅಂದ್ರೆ ವರ್ತನೆಯಿಂದ ವರ್ತನೆ ಬದಲಾದರೆ ಅದು ಗಿಲ್ಫರ್ಡ್. ನೆನ್ಪಿಟ್ಕೊಳ್ಳಿ. ವಿವಿಜಿ ನೆನ್ಪಿಟ್ಕೊಳ್ಳಿ ನೀವು. ವಿವಿಜಿ ಅನ್ನೋ ಒಂದು ಟ್ರಿಕ್ಸ್ ನೆನ್ಪಿಟ್ಕೊಳ್ಳಿ. ವಿವಿಜಿ ಅಂತಂದ್ರೆ ವರ್ತನೆಯಿಂದ ವರ್ತನೆಯಲ್ಲಿ ಆಗುವ ಬದಲಾವಣೆಯೇ ಕಲಿಕೆ.